ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾಮೆಂಟ್ಸು, ಲೈಕ್ಸು, ಚಿಂದಿ ಅಣ್ಣ ತಗೊಳ್ಳಿ, ಸಿಕ್ಕಾಬಟ್ಟೆ ವ್ಯೂಸ್ ಆಗಿತ್ತು ಗೊತ್ತಾ? ಮತ್ತೆ ಬರಬೇಕು ಕಣಮ್ಮ. ಅಚ್ಚು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನನ್ ತಂಗಿ ರೀಲ್ಸ್ ಮಾಡ್ತಾಳೆ ಅಂದ್ರೆ ಅದಕ್ಕೊಂದು ಬೇರೆನೆ ಬೆಲೆ ಇರುತ್ತೆ. ಲೈಕ್ಸು ಬರ್ಬೇಕು, ಕಾಮೆಂಟ್ಸು ಬರ್ಬೇಕು. ಏನ್ ಸುಮಾ? ಎಷ್ಟೇ ಆದ್ರೂ ಈ ಮನೆ ಮಗಳಲ್ವಾ? ಹಾ ಸರಿ, ಮಕ್ಕಳಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಟ್ಬಿಡ್ತೀಯಾ? ಸರಿ. ಅಚ್ಚು, ಇದು ರೀಲ್ಸ್ ಟ್ರೆಂಡಿಂಗ್ ಅಲ್ಲಿದೆ, ಬಾ ರೀಲ್ಸ್ ಮಾಡೋಣ ಬಾ. ಅಯ್ಯಯ್ಯೋ, ನಾನಾ? ಅಯ್ಯೋ ಹೌದು, ನೀನೇ ಬಾ ಅಚ್ಚು. ಅದು ಅಚ್ಚು, ಏನು ಯೋಚನೆ ಮಾಡ್ತಿದ್ಯಾ? ಕಮನ್ ಕಮನ್ ಕಮ್. ಇಲ್ಲಿ ಬಂದ್ರೆ ಒಂದೊಳ್ಳೆ ಸಾಂಗ್ ಸೆಲೆಕ್ಟ್ ಮಾಡೆ. ನನಗೀಗ ಏನು ಮಾಡ್ತಾ ಇಲ್ಲ, ನೀನೇ ಹೇಳ್ಕೊಡ್ಬೇಕು. ಅಯ್ಯೋ ಆಯ್ತಚ್ಚು, ನಾನ್ ಮಾಡ್ತೀನಿ, ನೋಡ್ಕೋ. ನೀನ್ ಹೇಳ್ಕೊಡು, ನೀನ್ ಫುಲ್ ಕಂಪ್ಲೀಟ್ ಮಾಡು. ಸೂಪರ್ ಅಚ್ಚು, ಸೂಪರ್ ಹಾಗೆ, ಸೂಪರ್ ಅಚ್ಚು, ಅಚ್ಚು ಸೂಪರ್. ಮಂತ್ರ, ಏನಮ್ಮ ಇದ್ಯಾವ್ದಮ್ಮ ಎಣ್ಣೆ? ಮೆಡಿಕಲ್ ಶಾಪಲ್ಲಿ ತಂದ್ಯಾ ನನ್ಗೋಸ್ಕರ? ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆನಾ? ಹೌದು, ತುಂಬಾ ಜನಕ್ಕೆ ಸಾಸಿವೆ ಎಣ್ಣೆ ಬಗ್ಗೆ ಗೊತ್ತಿಲ್ಲ. ಇದು ಮೂಳೆಗಳ ಜಾಯಿಂಟ್ ಇರುತ್ತಲ್ಲ, ಅದನ್ನ ಗಟ್ಟಿ ಮಾಡುತ್ತೆ. ಹೌದಾ? ನೋಡಮ್ಮ, ಇದ್ರ ಬಗ್ಗೆ ಇಷ್ಟ ದಿನ ನನಗೆ ಗೊತ್ತೇ ಇರ್ಲಿಲ್ಲ. ಈ ಎಣ್ಣೆ ನಮ್ಮನೇಲಿ ಇರ್ಲೇ ಇಲ್ಲ. ನೀನ್ ಮಸಾಜ್ ಮಾಡ್ತಾ ಇದ್ರೆ ನನ್ ಕಾಲ್ ನೋವು ತಾನಾಗೇ ಮಾಯ ಆಗೋಯ್ತು. ಈ ಎಣ್ಣೆ ಘಮ ಬೇರೆ ಚೆನ್ನಾಗ್ ಬರ್ತಿದೆ. ಅಮ್ಮ, ಈ ಎಣ್ಣೆ ಹೊರಗಡೆ ಮೆಡಿಕಲ್ ಶಾಪಲ್ಲಿ ಸಿಗಲ್ಲ. ಮತ್ತೆ ನಾನೇ ನಿಮ್ಗೋಸ್ಕರ ತಯಾರು ಮಾಡಿದ್ದು. ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ? ಇದೇನಮ್ಮ, ಏನೋ ದೊಡ್ಡ ಸಾಧನೆ ಅನ್ನೋ ತರ ಕೇಳ್ತಿದ್ದೀರಾ? ಇದನ್ನ ವಾರಕ್ಕೆ 2 ಸಲ ಹಚ್ಚಿ ಮಸಾಜ್ ಮಾಡ್ತೀನಿ, ನಿಮಗ್ ಜಾಯಿಂಟ್ ಪೇನೇ ಬರಲ್ಲ. ಅಷ್ಟು ಮಾಡಮ್ಮ. ಈಗ್ಲೇ ನನಗೆದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಏಳಕ್ಕಾಗಲ್ಲ. ಕೆಲ್ಸ ಮಾಡೋದ್ ಕಮ್ಮಿ ಆಗೋಯ್ತು ನೋಡು. ಆದ್ರೆ ನಮ್ ಯಜಮಾನ್ರಿದ್ದಾಗ ಹಂಗಲ್ಲಮ್ಮ, ಯಾವಾಗ್ಲೂ ನನ್ಗೆ ಚಟುವಟಿಕೆಯಲ್ಲೇ ಇಟ್ಬಿಟ್ಟಿದ್ರು. ಏ ಭಾಮ, ಬಾಯ್ಲಿ, ಕೂತ್ಕೋ, ನಿಂತ್ಕೋ, ಓಡಾಡು ಅಂತ. ಅವ್ರಾದ್ಮೇಲೆ ನೀನೇನಮ್ಮ ನನ್ಗೆ ಹಿಂಗ್ ಮಾಡ್ತಾ ಇರೋದು. ಚೆನ್ನಾಗ್ ಮಾತಾಡ್ತೀರಾ. ನೀವ್ ಮಾತಾಡ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಯಾವ ಜನ್ಮದ ಪುಣ್ಯನೋ ಏನೋ, ನನ್ ಸೇವೆ ಮಾಡ್ತಾ ಇದ್ದಾಳೆ. ಮಾ, ಏನಾಯ್ತು? ಯಾಕೆ ಕಣ್ಣೀರು? ಕಾಲ್ ನೋವ್ತಿದ್ಯಾ? ಇಲ್ಲಮ್ಮ, ನನ್ ಮನ್ಸು ತುಂಬಿ ಬಂತು. ನೋಡು ಮಂತ್ರ, ಇವಾಗ ಹೇಳ್ತಾ ಇದ್ದೀನಿ,
ನನ್ ಹೆತ್ತ ಮಗಳು ಸುಕೃತ ಕೂಡ ಒಂದು ದಿವ್ಸಕ್ಕೂ ಈ ತರ ಎಲ್ಲ ಸೇವೆ ಮಾಡಿಲ್ಲಮ್ಮ. ನಿನ್ನ ನನ್ನ ಮಧ್ಯೆ ಅದ್ಯಾವ ಜನ್ಮದ ಋಣ ಇದೆಯೋ ಏನೋ, ಅದೇನ್ ಪುಣ್ಯನೋ ಅಮ್ಮ ನೀನ್ ನನಗ್ ಸಿಕ್ಕಿರೋದು. ಯಾವುದೇ ಕಾರಣಕ್ಕೂ ಅದೇನೇ ಆದ್ರೂ ಯಾವುದಕ್ಕೋಸ್ಕರನೂ ನಾನ್ ಮಾತ್ರ ನಿನ್ನನ್ನ ಬಿಟ್ಕೊಡಲ್ಲಮ್ಮ. ಆಮೇಲೆ ನಿನ್ಗಿನ್ನೊಂದ್ ವಿಷಯ ಹೇಳ್ಬೇಕು. ಏನಮ್ಮ? ನಾನು ಸುಶಾಂತ್ ಹತ್ರ ಮಾತಾಡ್ದೆ. ಯಾವ ವಿಷಯ? ಅದು ಅವನು ಹೂನು ಅಂತ ಇಲ್ಲ ಹೂನು ಅಂತ ಇಲ್ಲ ಎಳ್ದಾಡ್ತಾ ಇದ್ದಾನೆ. ಆದ್ರೆ ನಾನ್ ತೀರ್ಮಾನ ಮಾಡ್ಬಿಟ್ಟೆ ಅಮ್ಮ, ನೀನೇ ನಮ್ಮನೆ ಕಿರಿ ಸೊಸೆ ಅಂತ. ಅಮ್ಮ, ನೀವು ಏನ್ ಹೇಳ್ತಿದ್ದೀರಾ? ಅವತ್ತು ನಾನು ಸುಕ್ಕು ನಿನ್ ಜಾತಕದ ಬಗ್ಗೆ ಕೇಳ್ದೋ, ನೆನ್ಪಿದ್ಯಾ? ಹೌದು, ನೀವು ಕೇಳಿದ್ರಿ, ನಾನು ಹೇಳಿದ್ನಲ್ಲ. ನೀನವತ್ತು ಡೇಟ್ ಕೊಟ್ಟಿಯಲ್ಲ, ಆ ಡೇಟ್ನ ಇಟ್ಕೊಂಡು ನಿನ್ ಜಾತಕನ ಬರೆಸ್ಬಿಟ್ಟಿದೀನಿ. ನೀವ್ ಜಾತಕ ತಗೊಂಡಿದ್ದು ಗೊತ್ತು, ಯಾಕ್ ತಗೊಂಡ್ರಿ ಅಂತಾನೂ ಗೊತ್ತು. ಏನ್ ಹೇಳ್ತಿದ್ದೀರಾ? ಅಯ್ಯೋ ದಡ್ಡಿ ದಡ್ಡಿ ನೀನು. ನಿನ್ ಜಾತಕನೂ ನನ್ ಮಗನ್ ಜಾತಕನೂ ಗುರುಗಳ ಹತ್ರ ಕಳ್ಸ್ಕೊಟ್ಟೆ. ಗುರುಗಳು ಅದನ್ನ ನೋಡಿ ತುಂಬಾ ಚೆನ್ನಾಗ್ ಕೂಡ್ ಬರತ್ತೆ, ಮುಂದುವರಿರಿ ಅಂತ ಹೇಳ್ಬಿಟ್ರು. ಅದಾದ್ಮೇಲೆ ನೋಡು, ನಾನು ಮನ್ಸ್ ಬಿಚ್ಚಿ ನಿನ್ ಹತ್ರ ಮಾತಾಡಕ್ ಶುರು ಮಾಡಿದ್ದು. ಇವಾಗ ಗೊತ್ತಾಯ್ತಾ ನನ್ ಮನ್ಸಲ್ಲಿ ಏನಿದೆ ಅಂತ? ಅಂದ್ರೆ ನನ್ನೊಬ್ಳಿಗ್ ಬಿಟ್ಟು ಈ ಮನೇಲಿ ಎಲ್ರಿಗೂ ವಿಷಯ ಗೊತ್ತಿದೆ ಅಂತ ಆಯ್ತು. ಏ ಇಲ್ಲ ಇಲ್ಲ ಇಲ್ಲ, ಸದ್ಯಕ್ಕೆ ನನ್ಗೂ ಸುಕ್ಕುಗ್ ಮಾತ್ರ ಗೊತ್ತಿರೋದಷ್ಟೇ. ಈಗ ನಿನಗೆ ಹೇಳ್ತಿದ್ದೀನಿ ನೋಡಮ್ಮ, ಯಾರ್ ಏನೇ ಹೇಳಿದ್ರು ನನ್ ನಿರ್ಧಾರನೇ ಕೊನೆ. ನೀನು ಈ ಮನೆ ಕಿರಿಸೋಸೆ ಅಷ್ಟೇ.